ಒಳ್ಳೆ ಚಿಂಡ್ರೆ. ಸೊ ನಿಮ್ಮ ಹೆಸರು? ಕೆ ವೇಣುಗೋಪಾಲ್. ಯಾವ ಊರು? ಮುತ್ತಾನಲ್ಲೂರು. ಯಾವ ಹೋಬಳಿ ಬರುತ್ತೆ? ಸರ್ಜಾಪುರ ಹೋಬಳಿ. ಸರ್ಜಾಪುರ ಹೋಬಳಿ ಬರುತ್ತಾ? ಆನೇಕಲ್ ತಾಲೂಕು. ಎರಡು ಮಲೆನಾಡು ಗಿಡ್ಡ ನಿಮ್ದೇನಾ? ಎರಡು ನಮ್ದೇ. ಇದು ಎಷ್ಟು ತಿಂಗಳು ಫಲ ಸರ್ ಇದು? ಇದು 7 ತಿಂಗಳಲ್ಲಿದೆ. ಇವಾಗ 7 ತಿಂಗಳು. 8ನೇ ತಾರೀಕು ಬಂದ್ರೆ 8ಕ್ಕೆ ಬೀಳುತ್ತೆ. ಹೌದಾ? ಇದು ಹೊಸ ತಂದಿರೋದು? ಇದು ಹೊಸದ್ 3 ದಿನ ಆಯ್ತು. ಅಂದ್ರೆ ಹಾಲಿಲ್ಲ ಅಂತ ತಂದಿರೋದು? ಇದರಲ್ಲಿ ಹಾಲು ನಿಂತು ಹೋಗ್ಬಿಟ್ಟು ನಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಯ್ತು. ಅದರಿಂದ HF ಹಸುಗಳು ಎಷ್ಟಿದಾವೆ? HF ಹಸುಗಳು 3 ಇದೆ. ಹಾಲು ಯೂಸ್ ಮಾಡಲ್ಲ? ನಾನ್ ಮನೆಗೆ ಯೂಸ್ ಮಾಡಲ್ಲ. ಈ ನಡುವೆ ಇರ್ಲಿಲ್ಲ, ಅದರಿಂದ ಯೂಸ್ ಮಾಡ್ತಾ ಇದ್ವಿ. ನಮ್ಗೆ ಅದು ಆರೋಗ್ಯಕ್ಕೆ ಸರಿ ಹೋಗಿಲ್ಲ, ಅದರಿಂದ ಮತ್ತೆ ಇದೊಂದು ಹಸು. ನೀವೇನು ಅನುಕೂಲ ಕಂಡಿದ್ದೀರಾ ಸರ್ ಈ ಹಾಲಲ್ಲಿ? ಮಲೆನಾಡು ಗಿಡ್ಡ ಹಾಲು ನಿಮ್ಗೆ ಏನು ಅನುಭವ ಅದ್ರ ಬಗ್ಗೆ? ನಮ್ಗೆ ಅನುಭವ ಅಂದ್ರೆ ಸರ್, ಈ ಗ್ಯಾಸ್ಟ್ರಿಕ್, ಕೆಲವು ಈ ಹೊಟ್ಟೆ ಊತ ಇರೋವು, ಆದ್ರೆ ಅದೇ ಹಾಲು ಕುಡ್ಕೊಂಡಿದ್ರೆ 1 ವರ್ಷ ಕುಡಿದ್ರೆ ಬೇಕಾದ್ರೆ ಗ್ಯಾಸ್ಟ್ರಿಕ್, ಈ ಹೊಟ್ಟೆ ಊತಗಳು, ಕೈ ಕಾಲು ಸ್ವಲ್ಪ ಮೊಣಕಾಲು ನೋವಿರೋದು ಕಮ್ಮಿ ಆಗುತ್ತೆ ಸರ್ ಅದ್ರ ಹಾಲಿಂದ. ಗಂಜಲಾನು ಕುಡಿತಾರ? ಬೆಳಗ್ಗೆ ಎದ್ದಾಗ ಬಾಯಿ ತೊಳ್ಕೊಂಡು ಕುಡಿದು ಬಿಟ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು. ಹೌದು. ಈಗೇನ್ ಗ್ಯಾಸ್ಟ್ರಿಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಕುಡ್ದಂಗಿಂದ? ಏನು ಒಂದು 10 ಒಬ್ಬಟ್ಟು ಸ್ವೀಟ್ ಏನ್ ತಿನ್ಲಿ, ಟೊಮೊಟೊ ಗೊಜ್ಜು ಇಂಥವೆಲ್ಲ ಕೆಲವೆಲ್ಲ ತಿಂತಾ ಇದ್ದೆ, ಪದಾರ್ಥಗಳು ಆಗ್ತಾ ಇರ್ಲಿಲ್ಲ. ಇವಾಗ ಏನೇ ತಿನ್ಲಿ ನಿಮ್ಗೆ ಆರೋಗ್ಯಕ್ಕೆ ಈ ಹಾಲಿಂದ ತುಂಬಾ ಉಪಯೋಗ ಆಗೈತೆ. ಹೊಸ ತಂದು ಹಾಲು ಕುಡ್ದಾಗಿಂದ ಇವತ್ತಿಗೂ ಮಾತ್ರ ನುಂಗಿಲ್ಲ. ಅದಕ್ಕೆ ಮುಂಚೆ ನುಂಗ್ತಾ ಇದ್ರಿ? ನುಂಗಿದ್ದೀನಿ. ಅದಕ್ಕೆ ಮುಂಚೆ ಅಂದ್ರೆ ತುಂಬಾ ಉಪಯೋಗ ಆಗಿದೆ ನಿಮ್ಗೆ ಈ ಹಾಲು ಕುಡ್ದಂಗಿಂದ? ಈ ಹಾಲೆಲ್ಲ ನಮ್ಗೆ ತುಂಬಾ ಉಪಯೋಗ ಆಗಿದೆ. ಮತ್ತೆ ಗಾಯ ತೋರ್ಸಿದ್ರಲ್ಲ, ಅದು ತೋರಿಸಿ ಸ್ವಲ್ಪ. ಹಾಲೆಲ್ಲ ಜಾಸ್ತಿ ಹೊಡೆದಿತ್ತು ಸರ್. ಇದು ಇದೆಲ್ಲ ಹೊಡೆದೋಗಿತ್ತು. ಎಲ್ಲೆಲ್ಲ ತೋರಿಸಿದ್ದೀವಿ ನಾವು ಅವಾಗ. ಇದಕ್ಕೆ ಹಾಲಿಂದ ಇದು ಹೋಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅದ್ರಲ್ಲಿ ಕುಡಿತಾ ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಅಷ್ಟೇ, ನಮ್ಮ ಮಿಸ್ಸಸ್ಗೂ ಹಂಗೆ ಹೊಡೆದಿತ್ತು. ಯಾವಾಗೂ ಆಯಿಂಟ್ಮೆಂಟ್ ಹಚ್ಚೋರು. ಇವಾಗ ಆಯಿಂಟ್ಮೆಂಟ್ಗಳು ಇನ್ನೊಂದು ಏನು ಹಚ್ತಾ ಇಲ್ಲ. ಇದ್ರದ್ದೇ ಅಂತ ನಿಮ್ಗೆ ಕನ್ಫರ್ಮ್? ಈ ಹಾಲಿಂದ ಹಾಲು ಕುಡ್ದಿದ್ದಕ್ಕೆ ನಮ್ಗೆಲ್ಲ ಒಳ್ಳೇದು. ಹಾಲು, ಮೊಸರು, ಮಜ್ಜಿಗೆ ಎಲ್ಲ ಉಪಯೋಗಿಸ್ತೀರಾ? ಎಷ್ಟು ಹಾಲು ಬರುತ್ತೆ ಇದು? ಈಗ ಸರ್ ನಾನು 1-2 ಲೀಟರ್ ಕರೆದಿದ್ದೀನಿ. 2 ಲೀಟರ್. ಈ ಸಲ 3 ಕರಿತೀನಿ. ಹೌದಾ? ಚೆನ್ನಾಗಿ ಬೆಳಿಗ್ಗೆ 2 ಲೀಟರ್, ಸಾಯಂಕಾಲ 2 ಲೀಟರ್. ಒಂದು 5-6 ಲೀಟರ್ ಕರಿಯುತ್ತೆ ಸರ್ ದಿನಕ್ಕಿದು. ಚೆನ್ನಾಗಿ ಮೇಯಿಸಿದೀವಲ್ಲ ದಸ. ನಮ್ಮ ಮನೆಯಲ್ಲಿ ನೋಡಿ ಸಲ ಎಷ್ಟಾಗಿದೆ ಅವ್ರಿಗೂ ಗೊತ್ತು. ಅಲ್ಲ, ಇದ್ರ ಕರು ಕೊಟ್ಬಿಟ್ರಾ? ಅಯ್ಯೋ, ಕರ ಇತ್ತು ಸರ್, ಓರ್ ಕರ. ಅವನ್ ಯಾರೋ ಅವ್ರದ್ದು ಅಂತದೇ ಒಂದ್ ಜೊತೆ ಹಾಕ್ಬೇಕು ಅಂದ್ಬಿಟ್ಟು ಅದನ್ನ ಎತ್ಕೊಂಡು ಹೋಗಿ ಆವಾಗ ಜಲ್ಲಿಕಟ್ಟಿಗೆ ಎತ್ತಿನ ಗಾಡಿ ಇದು ಮಾಡ್ಬಿಟ್ಟವ್ರೆ, ನೇರ್ಸ್ಬಿಟ್ಟು. ಇವಾಗ ಅದ 2 ಸೇರಿ 70,000 ಕೇಳ್ತಾವ್ರೆ ಅಲ್ಲಿ ಕರುಗಳನ್ನ. 2 ಲಕ್ಷ ಕೊಟ್ರು. ಮತ್ತೆ ಹಾಲಿಂದ ಇನ್ನೇನು ನಿಮ್ಗೆ ಅನುಭವ ಆಗಿದೆ? ಇನ್ನೇನು ಉಪಯೋಗ? ಬೆಣ್ಣೆ ಬರುತ್ತಲ್ಲ ಸರ್, ತುಪ್ಪ. ಇವಾಗ ನಾವು ಅದರಲ್ಲಿ HF ಅಲ್ಲಿ 2 ಸ್ಪೂನ್ ಹಾಕಿದ್ರು ನಮ್ಗೇನು ಅದು ಹಾಕೊಂಡಿದೀವಿ ಅಂತ ಗೊತ್ತಾಗಲ್ಲ. ಇದು ಸುಮ್ನೆ 1/4 ಸ್ಪೂನ್ ಹಾಕೊಂಡ್ರೆ ಇನ್ನ ಇದೆ. ಈ ಹಸುದ್ ನಾವು ಇವಾಗ ಮಾಡ್ಕೊಂಡೇ ಇದ್ದೀವಿ. ತುಪ್ಪ ಹೊರಗಡೆ ಏನು ಮಾರೋದಿಲ್ಲ. 2 ಲೀಟ್ರು ಕಾಫಿಗೆ ಹಾಲು, ಮೊಸರು. ಮಜ್ಜಿಗೆ ಮಾಡ್ತೀವಿ. ಎಮ್ಮೆ ಹಾಲು ರುಚಿ ಬರುತ್ತಾ? ಅದೇನ್ ಸರ್, ಅದಕ್ಕಿಂತ ರುಚಿ. ಹೌದಾ? ಮನೆಗಿದ್ರೆ ಕೊಡ್ತೀವಿ, ಕುಡಿದ್ ನೋಡಿ ನೀವು, ಅವಾಗ ಗೊತ್ತಾಗುತ್ತೆ. ಊಟ ಸರ್, ಊಟ ಸೇರ್ದಿರ ಇರೋದಕ್ಕೂ ಇದು ಈ ಹಾಲಲ್ಲಿ ತುಪ್ಪ ನಾವ್ ತಿಂತಾ ಇದ್ರೆ ಇನ್ ಸ್ವಲ್ಪ ಊಟ ಜಾಸ್ತಿ ಮಾಡ್ಬೋದು. ಎಳೆ ಮಕ್ಕಳಿಗೆ ತುಪ್ಪ ತಿನ್ಸಿದ್ರೆ ತುಂಬಾ ಶ್ರೇಷ್ಠ. ಹೌದಲ್ಲ? ಎಳೆ ಮಕ್ಕಳು, ವಯಸ್ಸಾದವರು ಎಲ್ರಿಗೂ ಅನುಕೂಲ ಸರ್. ಆರೋಗ್ಯಕ್ಕೆ ಭಾರಿ ಒಳ್ಳೇದು, ಭಾರಿ ಒಳ್ಳೇದು. ಅಲ್ಲ, ನನ್ನೇನು ಉದ್ದೇಶ ಅಂದ್ರೆ ನೋಡಿ, ಈ ಕಾಲೆಲ್ಲ ಎಳಿತಾ ಇತ್ತು ಸರ್. ಅವಾಗ ಚಿಕನ್ ಗುಣ ಬಂದಿತ್ತು. ಎಲ್ಲಾ ತೋರ್ಸ್ಕೊಂಡು ನೈಟ್ ಅಲ್ಲಿ ಮಲಗಿದ್ರೆ ಕೆಲಸ ಮಾಡ್ಬಿಟ್ಟು ಹಿಂಗೆ ಎಳಿಯೋದು. ನೋವಿಗೆ 12 ಗಂಟೆ ಆಗಲಿ ನಿದ್ದೆ ಬರ್ತಾ ಇಲ್ಲ ನೋಡಿ. ಇದ್ರಲ್ಲಿ ಕುಡ್ಕೊಂಡು ಎಲ್ಲಾ ನೋವುಗಳು ಹೋಗಿದೆ. ಈ ಹಾಲು ಕುಡ್ದಾಗಿಂದ ಇವತ್ತಿಗೂ ಒಂದು ಇಂಜೆಕ್ಷನ್ ಆಗಲಿ, ಒಂದು ಮಾತ್ರೆ ಆಗಲಿ. 1 ವರ್ಷದಿಂದ ಆಯ್ತಾ ನಿಮ್ಮ ಮನೆಗೆ ಇದು? 1 ವರ್ಷ ಮೇಲೆ ಆಯ್ತು. 1 ವರ್ಷ ಮೇಲಿಂದ? 1.5 ವರ್ಷದಿಂದ ಆಯ್ತು ಸರ್. ಹೌದಾ? ಫಲ ಆದ್ಮೇಲೆ ಎಷ್ಟು ದಿನ ಹಾಲು ಕರೀತು? 5 ತಿಂಗಳು ಬಿದ್ದು 15 ದಿನ ಸರ್ ಅಷ್ಟೇ. 4.5 ತಿಂಗಳು ನಿಂತೋಯ್ತು. ಒಂದೇ ಸಲ ನಿಂತೋಯ್ತು. ನಾನೇನೋ ಅಂದ್ಕೊಂಡೆ ಇದು ಇಷ್ಟೇ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಓರಿ ಅದೇ ಫಾರ್ಮ್ ಅಲ್ಲಿ ಇದೆಯಲ್ಲ, ಅದೇ ಕೊಡ್ಸಿದ್ರ ಓರಿನ? ಅದೇ ಓರಿ ಕೊಡ್ಸಿದ್ದೀನಿ ಫಾರ್ಮ್ ಅಲ್ಲಿ ಇರೋದು. ಇದ್ರ ಮಗನೇ ಅದು. 2ರಲ್ಲಿ 1 ಇದ್ರದೇ ಅದು. ಹೌದಾ? 1 ಇನ್ನೊಂದು ಹಸು. ಅಲ್ಲ, ಏನಕ್ಕೆ ಅಂದ್ರೆ ಸುತ್ತಮುತ್ತಲು ಬೆಂಗಳೂರು ಸುತ್ತಮುತ್ತಲಿರೋರು
ರೈತರು ಬೆಂಗಳೂರಿಗೆ ಒಂದು 7-8 ಹಸ ಕೊಡ್ಸಿದ್ದೀನಿ ಸರ್ ನಾನು ಈ ನಡುವೆ. ಅಲ್ಲ ಸಾಕಿದ್ರೆ ಅನುಕೂಲ ತುಂಬಾ ಮನೆಗ್ ಹಾಲು ಒಂದ್ ಮಾಡ್ಕೊಂಡ್ಬಿಟ್ರೆ ಖರ್ಚಿಲ್ಲ, ಡಾಕ್ಟರ್ ಖರ್ಚು ಅಷ್ಟೋ ಉಳಿತಾಯ ಆಗುತ್ತೆ ಸರ್. ಅದ್ರ ಮೇಲೆ ಅವ್ರವ್ರ ಇಷ್ಟ. ಹಸುಗಳಿಗೆ ತುಂಬಾ ಇವಾಗ ಇವ್ರಿಗೆಲ್ಲ ನಾವ್ ಹೇಳ್ಬಿಟ್ಟು ಅವ್ರು ಪಾಪ ಒಂದೊಂದು ತಗೊಂಡವ್ರೆ, ಅವ್ನ್ ನೋಡು ಎಲ್ಲ ಸಾಕೋದ್ ಕೊಟ್ಬಿಟ್ಟವ್ರೆ. ಅವ್ರ ಹಾಲು ಕುಡ್ದ್ಬಿಟ್ಟಿದ್ರೆ ಇಷ್ಟೊದ್ಗೆ ಹೇಳ್ಬಿಡೋರು. ಅಲ್ಲ ರೈತರಿಗೆ ನಾನು ಹೇಳೋದು ಏನಂದ್ರೆ 10 ಸೀಮೆಸು ಕಟ್ಕೊಂಡಿರ್ತಾರೆ, 10 ಜೊತೆ ಒಂದು ಹಳ್ಳಿಕರಾಗ್ಲಿ ಒಂದು ಮಲ್ನಾಡ್ ಗಿಡ್ಡ ಅದು ಎರಡು ಒಂದೊಂದು ಸಾಕೊಂಡ್ರೆ ತುಂಬಾ ಮನೆ ಆರೋಗ್ಯಕ್ಕೆ ಹಾಲಕ್ಕೆ ಮನೆ ಹಾಲಿಗೆ ಆರೋಗ್ಯ ಒಳ್ಳೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಖರ್ಚು ಕಡಿಮೆ ಸರ್, ಝೀರೋ ಬಜೆಟ್. ಜೀರೋ ಬಜೆಟ್. ಇದು ಎಷ್ಟು ತಂದ್ರಿ ಇದು? ಯಾವ ಸರ್ ಅದು 15,000 ಆಯ್ತು. ಇದು ಇದು 8,000 ಅವಾಗ. ಅವಾಗ ಈಗ ಒಂದು 25,000 ಮೇಲೆ ಹೋಗಿದೆ. 25,000 ಕೇಳ್ತಾ ಇದಾರೆ ಇವಾಗ ನಾನು ಬಾಯ್ ಬಿಟ್ಟು. ನಮ್ಮ ಮನೆಗೆ ಮಾಡಿದ್ರೆ ನಿನ್ ಮನೆಗೆ ಬರಬಾರ್ದು ಅಂತಾರೆ. ಇದು ಹಂಗೆ ಮಾಡ್ಬಿಡ್ತೀನಿ ಸರ್. ಇನ್ನೊಂದ್ 2-3 ತಿಂಗಳು ಬಂದ್ ನೋಡಿ ಹಸ. ಕರು ಮಾತ್ರ ಅದು ಮೇಕೆ ಮರಿ ಇದ್ದಂಗೆ ಇರ್ತವೆ. ಹೆಣ್ಗರುನ ಅದು ಹೆಣ್ಣು ಕರ ಅಷ್ಟೇ ಕರ ಹಾಕೋದು. ಖರ್ಚು ಕಡಿಮೆ ಸರ್, ಒಂದೇ ಒಂದ್ ಇಡೀ ಹುಲ್ಲು ಒಂದು ಮೂಟೆ ಬೂಸ ತಂದ್ರೆ 6 ತಿಂಗಳು ಹಾಕ್ಬೋದು. ಇನ್ನೊಂದು ಬೂಸ ಹಾಕ್ದಿರ ಸಾಕಿದ್ರೆ ಇನ್ನೂ ಹಾಲು ಕಷ್ಟ ಆಗುತ್ತೆ. ಚಕ್ಕೆ ಬೂಸ ಇನ್ನೇನ್ ಹಾಕಲ್ಲ, ಬೇರೆ ಬೂಸ ಹಾಕ್ಬಾರ್ದು, ಬರೀ ಚಕ್ಕೆ ಬೂಸ ಚೂರು ಹಾಕೊಂಡ್ಬೇಕು. ಯಾಕಂದ್ರೆ ಮೈ ಸ್ವಲ್ಪ ಇರ್ಬೇಕು. ಮೇವಲ್ಲಿ ಮೈ ಬರಲ್ಲ ಈ ಹಾಲು ಕರ್ಕೊಂಡು.